ಸಿದ್ಧತಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪತ್ತೆಗೆ ಮುಂದಾಗಿದೆ ಶಿಕ್ಷಣ ಇಲಾಖೆ. ಗಣಿತ, ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ. ಶಿವಮೊಗ್ಗ, ಕಲಬುರಗಿ ಜಿಲ್ಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಈ ಸಂಬಂಧ ದೂರನ್ನ ಇಲಾಖೆ ದಾಖಲಿಸಿದೆ. ಪ್ರತ್ಯೇಕ ಕಮಿಟಿಯಿಂದ ತನಿಖೆ ನಡೆಯುತ್ತೆ. ನಿರ್ದೇಶಕರ ನೇತೃತ್ವದಲ್ಲಿ ಪ್ರತ್ಯೇಕ ಕಮಿಟಿಯಿಂದ ಈ ಬಗ್ಗೆ ತನಿಖೆ ನಡೆಯಲಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕೃಪಾ ಸಂಘಟನೆ ಅಸಮಾಧಾನ ವ್ಯಕ್ತಪಡಿಸಿದೆ. ಏಕರೂಪ ಮಾದರಿಯ ಪರೀಕ್ಷೆ ನಡೆಸೋದಕ್ಕೆ ಇಲಾಖೆ ವಿಫಲ ಆಗಿದೆ. ಮುಖ್ಯ ಪರೀಕ್ಷೆ ಹೇಗೆ ನಡೆಸುತ್ತಾರೆ ಅಂತ ಲೋಕೇಶ್ ತಾಳಿಕಟ್ಟೆ ಪ್ರಶ್ನೆ ಮಾಡಿದ್ದಾರೆ. ಪಿಯುಸಿ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಯೇ ಸೋರಿಕೆ ಆಗಿದೆ. ಗಣಿತ, ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದ್ದು, ಈ ಸಂಬಂಧ ತನಿಖೆಯನ್ನ ನಡೆಸೋದಕ್ಕೆ ಸೂಚಿಸಲಾಗಿದೆ. ನಿರ್ದೇಶಕರ ನೇತೃತ್ವದಲ್ಲೇ ಪ್ರತ್ಯೇಕ ಕಮಿಟಿ ತನಿಖೆ ನಡೆಸಲಿದೆ. ಪ್ರಶ್ನೆ ಪತ್ರಿಕೆ ಹೇಗೆ ಸೋರಿಕೆ ಆಯಿತು ಅಂತ. ಸೊ ಇಡೀ ರಾಜ್ಯಾದ್ಯಂತ ಪ್ರಿಪರೇಟರಿ ಎಕ್ಸಾಮ್ ಅಂದ್ರೆ ಸೆಕೆಂಡ್ ಪಿಯುಸಿ ಪ್ರಿಪರೇಟರಿ ಎಕ್ಸಾಮ್ ಅಂದ್ರೆ ಪ್ರೀ ಬೋರ್ಡ್ ಎಕ್ಸಾಮಿನ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋ ಸುದ್ದಿ ಬಹಳ ಗಂಭೀರವಾಗಿ ಮಕ್ಕಳ ಮನಸ್ಸಿನಲ್ಲೂ ಮತ್ತೆ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಈ ಚರ್ಚೆ ಆಗ್ತಾ ಇದೆ. ಸೊ ಈ ರೀತಿ ಕ್ವಶನ್ ಪೇಪರ್ ಪ್ರೀ ಬೋರ್ಡ್ ಎಕ್ಸಾಮ್ ನಲ್ಲೇ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲೇ ಲೀಕ್ ಆಗೋದು ಪ್ರಾರಂಭ ಆಯ್ತು ಅಂತಂದ್ರೆ ಸೊ ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯ ಕುಂದುತ್ತೆ. ಮತ್ತೆ ಕೆಲವು ಓದದೇ ಇರುವಂತ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ಗೋಸ್ಕರ ಬೇರೆ ಬೇರೆ ಹಿಂಬಾಲಕರಾಗುವಂತದ್ದು ಮತ್ತೆ ನಂಬಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಸಹಜವಾಗಿ ಎಕ್ಸಾಮ್ಸ್ ಬಗ್ಗೆ ಇರುವಂತಹ ಒಂದು ಕಾನ್ಸೆಪ್ಟ್ ಅಥವಾ ಅದ್ರ ಬಗ್ಗೆ ಇರುವಂತಹ ಗಂಭೀರತೆ ಹೋಗುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ಇಲಾಖೆ ಮತ್ತೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತ ಕೃಪಾ ಸಂಘಟನೆ ಒತ್ತಾಯ ಮಾಡುತ್ತೆ. ಸೊ ನಿಮ್ಗೆ ಇನ್ನೊಂದು ಉದ್ದೇಶ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ಸ್ ತರನೇ ಪೇಪರ್ ಇರುತ್ತೆ ಅಂತ. ಈಗ ಕ್ವಶನ್ ಪೇಪರ್ ಲೀಕ್ ಆಗಿರೋದ್ರಿಂದ ಸೊ ಈಗ ಇಡೀ ರಾಜ್ಯದ ಕ್ವಶನ್ ಪೇಪರ್ ಇದು ಒಂದೇ ಕ್ವಶನ್ ಪೇಪರ್ ಆಗೋದ್ರಿಂದ ಸೊ ಅದು ಆ ಒಂದು ಎಕ್ಸಾಮ್ಸ್ಗೆ ಮಾನ್ಯತೆ ಡೌನ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇಲಾಖೆ ಮತ್ತೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಯಾವ ಡಿಸ್ಟಿಕ್ ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆಯೋ ಆ ಡಿಸ್ಟಿಕ್ಕಿನ DDPU ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿ, ಅದಕ್ಕೆ ಕಾರಣರು ಯಾರಾಗಿರ್ತಾರೋ ಅಂತವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಸೊ ಮತ್ತೆ ಈ ರೀತಿ ಆಗದೆ ಇರೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.